ಓ ಕಾವೇರಮ್ಮಂದು ಸ್ಪೆಷಲ್ ಚಕ್ಲಿ. ಎಸ್, ಉದ್ದಿನ ಬೇಳೆ ಚಕ್ಕುಲಿ. ಕ್ರಿಸ್ಪಿ ಆಗಿದೆ. ಸೌಂಡ್ ಕೇಳಿಸಿರ್ಬೇಕಲ್ಲ. ಎಸ್, ಕ್ರಿಸ್ಪಿ ಇದೆ. ಬಾಯಿಗೆ ಹಾಕಿಸ್ ನಮ್ಗೆ ಕರೋಗ್ತಿದೆ. ರಮ್ಯ ಇದೆ. ಸೂಪರ್ ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಸ್ಪೆಷಲ್ ಹೆಸರುಬೇಳೆ ಚಕ್ಕುಲಿ ಮಾಡೋಣ ಬನ್ನಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ಯೂಶ್ವಲಿ ನಮ್ಮ ಅತ್ತೆ ಇದನ್ನ ಚೌತಿ ಟೈಮಲ್ಲಿ ಮಾಡ್ತಿದ್ರು. ಅಪಾರ್ಟ್ಮೆಂಟಲ್ಲಿ ಗಣಪತಿ ಇಟ್ಟಾಗ ನಮ್ಮ ಗಣಪತಿಗೆ ಮಾಡ್ತಾ ಇದ್ರು. ಸೊ ಇವತ್ತು ಸ್ಪೆಷಲ್ ಆಗಿ ನಿಮ್ಗೆಲ್ಲರಿಗೂ ಮಾಡಿ ತೋರಿಸ್ತೀವಿ. ನಮ್ಮ ಅತ್ತೆಗೆ ಈ ವಿಡಿಯೋ ಫೋಟೋದಲ್ಲೆಲ್ಲ ಬರೋದಂದ್ರೆ ಅಷ್ಟು ಇಷ್ಟನೇ ಆಗೋದಿಲ್ಲ. ಸೊ ಕದ್ದು ಅವ್ರ ವಿಡಿಯೋ ಮಾಡೋಣ ಬನ್ನಿ. ಎಷ್ಟು ಉದ್ದಿನ ಬೇಳೆ ಹಾಕಿದ್ರಿ? ಒಂದ್ ಪಾವ್. ಈ ಕಪ್ಪಲ್ಲಿ 1 ಲೋಟ ಉದ್ದಿನ ಬೇಳೆ ಹುರಿತಾ ಇದ್ದಾರೆ ನೋಡಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಷ್ಟೇ. 5 ಮಿನಿಟ್ಸ್ ಹುರ್ಕೊಳ್ಳಿ. ನೋಡಿ ಇಷ್ಟು ಹುರ್ಕೊಂಡಿದ್ದಾರೆ. ಇವಾಗ ಇದನ್ನ ಕುಕ್ಕರ್ಗೆ ಹಾಕ್ತಾರೆ ನೋಡಿ. 1 ಕಪ್ಗೆ 3 ಕಪ್ ನೀರ್ ಹಾಕ್ಬಿಟ್ಟು ಬೇಯಿಸಕ್ಕಿಡ್ಬೇಕು. 1ಕ್ಕೆ 3 ಲೋಟ ನೀರ್ ಹಾಕಿ 3 ವಿಷಲ್ ಬರೋ ತನಕ ಕೂಗಿಸ್ಬೇಕಂತೆ. ಚಪ್ಪೆ ಆದ್ಮೇಲೆ ರುಬ್ಬೇಕು ನೋಡಿ. 2 ಕಪ್ ಅಷ್ಟು ಕಾಯಿ ಹಾಕಿ ಕಾಯಿ ಹಾಲು ತೆಕ್ಕೋಬೇಕು, ಸರಿನಾ? 2 ಸತಿ ತೆಕ್ಕೊಳ್ಳಿ. ಇವಾಗ ಬೇಯಿಸಿಟ್ಟಿತ್ತಲ್ಲ ಉದ್ದಿನ ಬೇಳೆ, ಅದನ್ನ ಇದೇ ಮಿಕ್ಸಿಗೆ ಹಾಕೊಂಡು ಕಾಯಿ ಹಾಲು ಹಾಕಿ ರುಬ್ಬೇಕು. ನುಣ್ಣಕ್ಕೆ ರುಬ್ಬೇಕು ನೋಡಿ. ಈ ತರ ಊದ್ಕೊಳ್ಳುತ್ತೆ, ಅಂದ್ರೆ ಒದಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ, ಸರಿನಾ? ಕಾಯಿ ಹಾಲೇ ಹಾಕಿ ರುಬ್ಕೋಬೇಕು. ಇವಾಗ ಇಲ್ಲಿ ಬೆಣ್ಣೆ ಹಾಕ್ತಿದ್ದಾರೆ ಮಮ್ಮಿ. 3 ಸ್ಪೂನ್ ಬೆಣ್ಣೆ ಹಾಕೊಳ್ಳಿ. ಬೆಣ್ಣೆ ಈ ತರ ಕರಗಿಸಿದ್ರೆ ಸಾಕು. ಇನ್ನೊಂದು ದೊಡ್ಡ ಬಾಣ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಒಂದ್ ಜೀರಿಗೆ ಹಾಕ್ತಾ ಇದಾರೆ. ಬಿಳಿ ಎಳ್ಳು 1-2 ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು. 1 ಲೋಟ ಉದ್ದಿನ ಬೇಳೆಗೆ 4 ಅಕ್ಕಿ ಹಿಟ್ಟು ಹಾಕ್ಬೇಕಂತೆ. ಈಗ ರುಬ್ಬಿಟ್ಟಿದೀವಲ್ಲ ಈ ಮಿಶ್ರಣ, ಕರಿದ ಬೆಣ್ಣೆಗೆ ಮಿಕ್ಸ್ ಮಾಡ್ತಿದ್ದಾರೆ. ನಮ್ಮ ಅತ್ತೆಗೆ ವಿಡಿಯೋದಲ್ಲಿ ಬರೋದಂದ್ರೆ ಅಲರ್ಜಿ. ಚೆನ್ನಾಗಿ ಕಳಿಸ್ಕೊಳ್ಳಿ. ಅದೇ ಸೇಮ್ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತಗೊಂಡು 4 ಲೋಟ ಹಾಕ್ತಾ ಇದೆ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಮ್ಮಿ ನೋಡೋಣ ಯಾವ ಕನ್ಸಿಸ್ಟೆನ್ಸಿ ಅಂತ. ಚಪಾತಿ ಹಿಟ್ಟು ತರ ಒಂದ್ ಸ್ವಲ್ಪ ಗಟ್ಟಿನೇ ಬರುತ್ತಿದ್ದು ನೋಡಿ. ಈ ತರ ಬರ್ಬೇಕು. ಇವಾಗ ಸ್ವಲ್ಪನೇ ತಗೊಂಡು ಅದನ್ನ ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ಒರಡಲ್ಲಿ ಚಕ್ಲಿ ಒತ್ತೋಣ, ಸರಿನಾ? ನಿಮ್ಮ ಹತ್ರ ಈ ತರ ಶೀಟ್ಸ್ ಇದ್ರು ಅದ್ರ ಮೇಲೂ ಹಾಕೋಬಹುದು. ಸರಿ, ಈ ತರ ಸ್ವಲ್ಪನೇ ತಗೊಂಡು ಚೆನ್ನಾಗಿ ನಾದ್ಕೋಬೇಕು ಇನ್ನೊಂದು ಪ್ಲೇಟ್ ಮೇಲೆ, ಸರಿನಾ? ಮತ್ತೊಂದು, ಈ ಹಿಟ್ಟೇನಿರುತ್ತೆ ಅದನ್ನ ಮುಚ್ಚಿನೇ ಇಡ್ಬೇಕು ನೀವು, ಇಲ್ಲಾಂದ್ರೆ ಅದು ಗಟ್ಟಿ ಆಗುತ್ತೆ, ಒಣಗುತ್ತೆ ನೋಡಿ. ಚೆನ್ನಾಗಿ ನಾದ್ಬೇಕು, ಸರಿನಾ? ಕಟ್ ಆಗುದಿಲ್ಲ. ಆಮೇಲೆ ಇದನ್ನ ಈ ಒರಳೊಳಗೆ ಹಾಕ್ಬಿಡು. ಈ ತರ ಮುಚ್ಕೊಳ್ಳಿ. ಈ ತರ ಚೆನ್ನಾಗಿ ರೌಂಡ್ ಆಗಿ ಮಾಡ್ಕೊಳ್ಳಿ. ರೌಂಡ್ ಆಗಿ ಬರ್ಲಿ. ನೋಡಿ, ಒಂದ್ ಸ್ವಲ್ಪನೂ ಬಿಟ್ಕೊಂತ ಇಲ್ಲ. ನನ್ ಮಾಮಿ ವೆರೈಟಿ ಆಫ್ ಚಕ್ಲಿ ಮಾಡ್ತಾರೆ. ಇದು ಹೆಸರು ಬೇಳೆ ಚಕ್ಲಿ. ಇನ್ನ ಏನೇನ್ ಮಾಡ್ತೀರಾ ಮಮ್ಮಿ? ಸಾರಿ, ಇದು ಉದ್ದಿನ ಬೇಳೆ ಚಕ್ಲಿ. ಹೆಸರು ಬೇಳೆದ್ ಮಾಡ್ತಾರೆ, ಆಮೇಲೆ ಬರೇ ಹುರ್ಗಡ್ಲೆದ್ ಮಾಡ್ತಾರೆ. ಇನ್ನೇನು ಎಲ್ಲ ವೆರೈಟಿ ಒಮ್ಮೆ ತೋರಿಸ್ತೀವಿ ರೀ, ಅಲ್ಲ ಮಮ್ಮಿ? ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಚೂರು ಒಡೆಯಲ್ಲ ಇದು. ಎಷ್ಟು ನೋಡಿ, ನನ್ ಸೊಸೆಗೆ ಹೊಡಿಯಕ್ಕೆ ಅಂತಿದ್ದಾರೆ. ಇದು ಚಕ್ಲಿ ತೆಗೆಯುವಂತ ಕಟ್ಟಿ, ಸರಿನಾ? ಹೊಡಿಯೋಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ, ಅಲ್ಲ ಮಮ್ಮಿ? ಸೊಸೆ ಮಾತು ಕೇಳಿಲ್ಲ ಅಂದ್ರೆ ಇದರಲ್ಲೇ ಒಂದು ಹೊಡಿರಿ. ಹಾ, ಎಣ್ಣೆ ಬಿಸಿ ಆಯ್ತು. ಆಮೇಲೆ ಸಣ್ಣ ಮಾಡ್ಕೊಂಡ್ರು. ಸಣ್ಣ ಒಲೆಯಲ್ಲೇ ಅದನ್ನೆಲ್ಲ ಹಾಕಿದ್ರು. ಇವಾಗ ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಡು ನಾಟ್ ಡಿಸ್ಟರ್ಬ್ ಅಂಟಿಲ್ 2 ಮಿನಿಟ್ಸ್. ಓಕೆ, ಅದಾಗದೆ ಸ್ವಲ್ಪ ಗಟ್ಟಿ ಆದ್ಮೇಲೆ ಅದನ್ನ ಆ ಕಡ್ಡಿನಲ್ಲಿ ಕೌಂತ ಹಾಕ್ಬೇಕು. ಈ ತರ ಬಿಡಿ ಮಾಡ್ಕೊಳ್ಳಿ. ಕಡ್ಡಿ ಇದ್ರೆ ಈಸಿ. ನೋಡಿ ನಮ್ಮತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾವ್ರಿ. ನೋಡಿ ಕದ್ದು ತೆಗಿಬೇಕು ಇವ್ರು. ಫೋಟೋ ವಿಡಿಯೋ ಯಾವ್ದಕ್ಕೂ ಬರಲ್ಲ ಇವ್ರು, ಅಲ್ಲ ಮಮ್ಮಿ? ಓ ಮಮ್ಮಿ ನೋಡಿ, ಇವಾಗ ಅವರು ಅದನ್ನ ಆಚೆ ಮಾಡ್ಕೊತಾ ಇದಾರೆ. ಕಡ್ಡಿಲಿ ಈಸಿ ಆಕ್ಚುಲಿ ಮಾಡೋದು. ಸೊ ಇದಾಗಿದೆ ನೋಡಿ.
ಮಮ್ಮಿ ಆವಾಗ್ಲೇ ಹೇಳ್ತಿದ್ರಲ್ಲ ನೀವು, ಕಾಯಿ ಹಾಲು ಹಾಕೋದ್ರಿಂದ ನೆಕ್ಸ್ಟ್ ಡೇಗೆ ಚಕ್ಕಲಿ ರುಚಿ ಅನ್ನೋಂಥದ್ದು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈ ತರವ ಕಡ್ಡಿಯಲ್ಲಿ ಈಸಿಯಾಗಿ ತೆಕ್ಕೋಬಹುದು, ಎಣ್ಣೆನೂ ಎಲ್ಲ ಇಳ್ಕೊಂಡ್ಬಿಡುತ್ತೆ. ಬನ್ನಿ ಕರಿತಿದ್ದಾರೆ ನಮ್ಮ ಅತ್ತೆ ಚಕ್ಲಿ ತಿನ್ನೋಣ ಅಂತ. ಈಚೆಗಡೆ ಇನ್ನೊಂದು ಹಬ್ಬ ಆಗ್ತಾ ಇದೆ ನೋಡಿ, ಫಾಸ್ಟ್ ಆಗ್ಲಿ ಅಂದ್ಬಿಟ್ಟು 2 ಒಲೆ ಇಟ್ಕೊಂಡಿದೀವಿ. ಚಕ್ಲಿ ಇಸ್ ರೆಡಿ. ಎಣ್ಣೆ ಎಲ್ಲ ಇಳ್ದ ಮೇಲೆ ಈ ತರ ಜಾಲದಲ್ಲಿ ತೆಗ್ದಿಟ್ಕೊಳ್ಳಿ. ಈ ತರ ನೋಡಿ ಗೈಸ್, ಹೆಂಗ ಅನ್ನಿಸ್ತಿದೆ ಚಕ್ಕಲಿ? ಬೇಕಾ? ಸೊ ಗಾಯ್ಸ್, ಬಿಸಿ ಚಕ್ಲಿ ರೆಡಿ ಆಗಿದೆ. ಯಾರಿಗೆ ಬೇಕು ಹೇಳಿ, ಪಾರ್ಸಲ್ ಕಳಿಸ್ತೀವಿ. ಹಾ, ಸೊ ನೋಡಿ, 1 ಲೋಟ ಉದ್ದಿನ ಬೇಳೆಲಿ ಇಷ್ಟು ಚಕ್ಲಿ ಆಗಿದೆ. ಇಷ್ಟಾಗಿದೆ. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಚಕ್ಕಲಿ ಕಳ್ಳ. ಸೊ ಇದು 2 ದಿನದಲ್ಲಿ ಹೆಂಗ್ ಖಾಲಿ ಆಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಅಲ್ಲ ಮಾಮಿ? ನೋಡಿ, ಸೊ ನೋಡೋಣ ಟೇಸ್ಟ್. ತಿನ್ಲ ಮಮ್ಮಿ? ಸೌಂಡ್ ಕೇಳ್ತಾ ಇದ್ಯಾ? ಯಮ್ಮಿ ಆಗಿದೆ. ಗರಿ ಆಗಿದೆ. ಅಟ್ ದ ಸೇಮ್ ಟೈಮ್ ಹೆಂಗೆ ಕಟ್ ಆಗ್ತದೆ ನೋಡಿ, ಎಷ್ಟು ಸ್ಮೂತ್ ಕೂಡ. ಸೊ ಗೈಸ್, ನೀವಿನ್ನೇನ್ ಮಾಡ್ಬೇಕು, ಮನೆಯಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ ತಿಂದು ರುಚಿನ ನನಗೆ ಹೇಳ್ಬೇಕು, ಸರಿನಾ? ಓಕೆ, ನಾಳೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಫಾಲೋ ಮಾಡೋದನ್ನ ಮರಿಬೇಡಿ.